ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ವಿರುದ್ಧ ಸಾಕ್ಷಿಗಳನ್ನು ಕಲೆ ಹಾಕೋದೆ ಪೊಲೀಸರಿಗೆ ಒಂದು ದೊಡ್ಡ ಚಾಲೆಂಜಿಂಗ್ ಆಗ್ಬಿಟ್ಟಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಸಾಕ್ಷಿಗಳ ಕಲೆ ಹಾಕಬೇಕಲ್ವಾ? ಸೊ ಆ ಸಾಕ್ಷಿಗಳನ್ನ ಕಲೆ ಹಾಕೋದೆ ಪೊಲೀಸರಿಗೆ ಇಲ್ಲಿ ದೊಡ್ಡ ತಲೆನೋವನ್ನ ತರಿಸಿದೆ, ದೊಡ್ಡ ಸವಾಲಾಗಿ ಮಾರ್ಪಾಡಾಗ್ತಾ ಇದೆ. ರೇಣುಕಾಸ್ವಾಮಿ ಹಲ್ಲೆ ರೆಕಾರ್ಡ್ ಆಗಿದ್ದಂತ ಮೊಬೈಲ್ ಏನು ಸಿಕ್ಕಿದೆ. ರೇಣುಕಾಸ್ವಾಮಿಗೆ ಹಲ್ಲೆ ಮಾಡ್ತಿರುವಂತ ಸಂದರ್ಭದಲ್ಲಿ ವಿಡಿಯೋ ಮಾಡ್ಕೊಳ್ಳಲಾಗಿತ್ತು. ಬಾಸ್ ವಿರುದ್ಧ ಮಾತನಾಡಿದ್ರೆ ಅಥವಾ ಬಾಸ್ ವಿರುದ್ಧ ನಿಂತ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಎಲ್ರಿಗೂ ತೋರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಮೊಬೈಲ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ರು. ಆದರೆ ಮೊಬೈಲ್ ನಲ್ಲಿರುವಂತ ವಿಡಿಯೋ ಮಾತ್ರ ಸಿಗ್ತಾನೇ ಇಲ್ಲ. ಇದು ಸಮಸ್ಯೆ ಆಗಿರೋದು. ಯಾವ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ರು ಆ ಮೊಬೈಲ್ ಸಿಕ್ಕಿದೆ, ಆದ್ರೆ ಅದ್ರ ಒಳಗಿದ್ದಂತ ವಿಡಿಯೋ ಮಾತ್ರ ಸಿಗ್ತಾ ಇಲ್ಲ. 3 ಸೆಕೆಂಡ್ ವಿಡಿಯೋ ಹುಡ್ಕೋಕೆ ನೂರಾರು ಸಂಕಷ್ಟಗಳು ಪೊಲೀಸರಿಗೆ. ಇನ್ನೂ ಕೂಡ ಆ 3 ಸೆಕೆಂಡ್ನ ವಿಡಿಯೋ ಸಿಕ್ಕಿಲ್ಲ. ಆ ವಿಡಿಯೋಗಾಗಿ ಖಾಕಿ ಇನ್ನಿಲ್ಲದಂತ ಕಸರತ್ತನ್ನ ಮಾಡ್ತಾ ಇದೆ. ಸೊ ಖಾಕಿಗೆ ಈ ರಿಟ್ರೀವ್ ಸಂಕಷ್ಟ ಎದುರಾಗ್ತಾ ಇರೋದು. 3 ಸೆಕೆಂಡಿಂದ ಒಂದು ವಿಡಿಯೋ ಇದೆ, ಅದು ಬಲವಾದ ಸಾಕ್ಷಿ ಅಂತ ಇಲ್ಲಿವರೆಗೂ ಹೇಳ್ತಾ ಇದ್ದಿದ್ದು. ಆದರೆ ಆ 3 ಸೆಕೆಂಡ್ನ ವಿಡಿಯೋ ಆ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ರಲ್ಲ, ಅದಾದ ಮೇಲೆ ಅದನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಅದು ಬೇರೆ ಐಫೋನ್ ಅಂತೆ. ನಾರ್ಮಲ್ ಫೋನ್ಗಳಲ್ಲಿ ಹೆಂಗಾದ್ರೂ ತಗೋಬಹುದು, ಬಟ್ ಈ ಐಫೋನ್ ಅಂತ ಬಂದಾಗ ಸ್ವಲ್ಪ ಕಷ್ಟ ಆಗತ್ತೆ. ಸೊ ಹಾಗಾಗಿ ಆ ವಿಡಿಯೋವನ್ನ ರಿಟ್ರೀವ್ ಮಾಡ್ಕೊಳ್ಳೋದಕ್ಕೆ ಇನ್ನಿಲ್ಲದ ಕಷ್ಟವನ್ನ ಪೊಲೀಸರು ಎದುರಿಸ್ತಾ ಇದ್ದಾರೆ. ನಾನಾ ರೀತಿಯಾದಂಥ ಸವಾಲುಗಳು, ನೂರಾರು ರೀತಿಯಾದಂಥ ಸಂಕಷ್ಟವನ್ನ ಪೊಲೀಸರು ಎದುರಿಸಬೇಕಾದಂಥ ಒಂದು ಅನಿವಾರ್ಯದ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಈ ಕೇಸ್ನಲ್ಲಿ ಇದ್ದಾರೆ. ನೋಡಿ, ಈ ಕಾಕಿಗೆ ರಿಟ್ರೀವ್ನ ಸಂಕಷ್ಟ ಹೇಗಾಗಿದೆ, ಯಾವುದೆಲ್ಲಿ ಸಮಸ್ಯೆ ಆಗ್ತಿದೆ, ಯಾವ ಕಾರಣಕ್ಕೆ ಸಮಸ್ಯೆ ಆಗ್ತಿದೆ ಅನ್ನೋದನ್ನ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಈ ಪೊಲೀಸರಿಗೆ ತಲೆನೋವಾಗ್ಬಿಟ್ಟಿದೆ. ಆರೋಪಿ ಪ್ರದೋಷ್ನ ಈ ಪ್ರದೋಷ್ ಐಫೋನಲ್ಲೇ ರೆಕಾರ್ಡ್ ಆಗಿರೋದು. ಪ್ರದೋಷ್ ಫೋನ್ನಲ್ಲಿ ರೆಕಾರ್ಡ್ ಆಗಿದೆ ಹಲ್ಲೆ ಮಾಡಿರುವಂಥ ದೃಶ್ಯ. 3 ಸೆಕೆಂಡ್ ವಿಡಿಯೋವನ್ನ ಡಿಲೀಟ್ ಬೇಡ ಮಾಡಿಬಿಟ್ಟಿದ್ದಾನೆ ಈ ಪ್ರದೋಷನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಆಮೇಲೆ ಆ 3 ಸೆಕೆಂಡ್ ವಿಡಿಯೋ ಇತ್ತಲ್ಲ, ಸವಾಸ ಬೇಡ ಯಾಕೋ ಅಂತ ಡಿಲೀಟು ಮಾಡಿಬಿಟ್ಟಿದ್ದಾನೆ. ಬೆಂಗಳೂರಿನಲ್ಲಿ ಐಫೋನ್ ರಿಟ್ರೀವ್ ಮಾಡುವುದು ಸಾಧ್ಯ ಆಗೋದಿಲ್ಲ. ಆ ಸೌಲಭ್ಯ ಬೆಂಗಳೂರಿನಲ್ಲಿ ಇಲ್ಲ. ಐಫೋನ್ ರಿಟ್ರೀವ್ಗೆ ರಿಕ್ವೆಸ್ಟ್ ಕಳಿಸಿದ್ರು ಕೂಡ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಆ್ಯಪಲ್ ಕಂಪನಿ. ಪ್ರತಿಷ್ಠಿತ ಕಂಪನಿ ಆ್ಯಪಲ್ ಕಂಪನಿ. ಯಾರೋ ಇಲ್ಲಿಂದ ಮೇಲ್ ಮಾಡ್ತಾರೆ ಅಥವಾ ಏನೋ ಕೇಳ್ತಾರೆ ಅಂದರೆ ಅವರು ಇಮಿಡಿಯೇಟಾಗಿ ರಿಯಾಕ್ಟ್ ಆಗಲ್ಲ. ಇಲ್ಲ ಆಗ್ತಿರೋದು ಅದೇ. ರಿಟ್ರೀವ್ ಸಾಫ್ಟ್ವೇರ್ಗಾಗಿ ಪರದಾಡ್ತಿದ್ದಾರೆ ಮಡಿವಾಳದಲ್ಲಿರುವ FSL ಟೀಮ್. ರಿಟ್ರೀವ್ ಸಾಫ್ಟ್ವೇರ್ ಖರೀದಿಸೋಕೆ 5 ಕೋಟಿ ಬೇಕಂತೆ. ನೋಡಿ, 5 ಕೋಟಿ ತರಬೇಕೀಗ. 5 ಕೋಟಿ ಖರ್ಚು ಮಾಡಿ ಸಾಫ್ಟ್ವೇರ್ ಹಾಕಿಸಿಕೊಳ್ಳೋಕೆ ಸರ್ಕಾರದ ಅನುಮತಿ ಬೇಕು. ಸರ್ಕಾರ 5 ಕೋಟಿ ಕೊಡಬೇಕಂತ ಅನುಮತಿ ಕೊಡಬೇಕು. ಸದ್ಯ ಹೈದರಾಬಾದು, ಪುಣೆಯಲ್ಲಿ ಮಾತ್ರ ಈ ರಿಟ್ರೀವ್ ಸಾಫ್ಟ್ವೇರ್ ಇದೆ. ಅಲ್ಲಿ ಕಳಿಸಿ ರಿಟ್ರೀವ್ ಮಾಡೋಕೆ 3 ಲಕ್ಷಕ್ಕೂ ಹೆಚ್ಚು ಖರ್ಚಾಗತ್ತೆ. 3 ಲಕ್ಷದ ಖರ್ಚು ಭರಿಸುವವರು ಯಾರು ಅನ್ನೋದು ಈಗಿರೋ ಪ್ರಶ್ನೆ. ಒಂದು ಪ್ರಕರಣ ನ್ಯಾಯ ಸಿಗಬೇಕು, ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ. ನಾನಾ ರೀತಿಯಾದಂಥ ಸವಾಲುಗಳು ಪೊಲೀಸರಿಗಿದೆ. ಅದರಲ್ಲೂ ಈ 3 ಸೆಕೆಂಡ್ ವಿಡಿಯೋ ಅಂತೂ ಮಹತ್ವದ ಸಾಕ್ಷಿ ಆಗತ್ತೆ. ಆದರೆ ಏನು ಮಾಡೋದು, ಐಫೋನಲ್ಲಿ ರೆಕಾರ್ಡ್ ಮಾಡ್ಬಿಟ್ಟು ಡಿಲೀಟ್ ಬೇರೆ ಮಾಡಿಬಿಟ್ಟಿದ್ದಾರೆ. ಈ ಐಫೋನಲ್ಲಿ ಡಿಲೀಟ್ ಆಗಿರೋದನ್ನ ಆ ಸಾಫ್ಟ್ವೇರ್ ಬೇಕು ಅಂತ ಅಂದರೆ 5 ಕೋಟಿ ಖರ್ಚಾಗತ್ತಂತೆ. ಇನ್ನು ಪಕ್ಕದ ರಾಜ್ಯದಲ್ಲಿ ಇದೆ, ಹೈದರಾಬಾದು, ಪುಣೆಯಲ್ಲೆಲ್ಲ ಇದೆ. ಅಲ್ಲಿಗೆ ಹೋಗಿ ರಿಟ್ರೀವ್ ಸಾಫ್ಟ್ವೇರ್ ಮಾಡಿಸ್ಕೊಂಡು ಬರೋಣ ಅಂತಂದರೆ ಅದಕ್ಕಾದರೂ 3 ಲಕ್ಷ ಆದರೂ ಖರ್ಚಾಗತ್ತಂತೆ. ಯಾರು ಕೊಡ್ತಾರೆ 3 ಲಕ್ಷ? ಬಾಸ್ ಅಭಿಮಾನಿಗಳು ಕೊಡ್ತಾರಾ? ಬಾಸ್ ಕೊಡ್ತಾರಾ? ಯಾರು ಕೊಡ್ತಾರೆ? ತನಿಖೆ ಮಾಡ್ತಾ ಇರೋರು ಕೊಡಬೇಕಲ್ವಾ? ತನಿಖೆ ಮಾಡ್ತಾ ಇರೋರಿಗೆ ಬೇಕಾಗಿರೋದು ಇದು. ಸೊ ಏನು ಮಾಡೋದು ಅನ್ನೋ ದೊಡ್ಡ ತಲೆನೋವಾಗಿದೆ. ದರ್ಶನ್ ಕೇಸಿಗೆ 3 ಲಕ್ಷ ಅಂತ ಸರ್ಕಾರ ಹೇಳ್ಬಿಡುತ್ತಾ? ಆಗಲ್ಲ. ಸೊ ಏನು ಮಾಡೋದು ಅನ್ನೋದು ಈಗ ಇರುವಂಥ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಇದಕ್ಕೆ ಆಲ್ಟರ್ನೇಟಿವ್ ಏನು ವ್ಯವಸ್ಥೆ ಮಾಡ್ಕೊಳ್ತಾರೆ? ಈ 3 ಸೆಕೆಂಡ್ ವಿಡಿಯೋ ಸಿಕ್ಕಿಲ್ಲ ಅಂತಂದರೆ ಏನಾಗತ್ತೆ? ಇದೆಲ್ಲವೂ ಕೂಡ ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಪೊಲೀಸರ ಮುಂದಿನ ನಡೆ ಏನು ಅನ್ನೋದೇ ಈಗಿರುವಂಥ ಒಂದು ಬಲವಾದ ಪ್ರಶ್ನೆ. ಬೇರೆ ಏನಾದರೂ ಆಪ್ಷನ್ಸ್ ಇದೆಯಾ ಅಂತಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತನಿಖೆ ಮಾಡ್ತಾ ಇದ್ದ ಹಾಗೇನೆ ಬಗೆದಷ್ಟು ಇನ್ನೊಂದಷ್ಟು ಸತ್ಯಗಳು ಹೊರಗೆ ಬರ್ತಾ ಇದೆ. ಈ ಕೇಸ್ನಲ್ಲಿ ಪ್ರಮುಖವಾಗಿ ಕಿಡ್ನಾಪ್ ನಡೆದ ದಿನ ಏನೇನಾಗಿದೆ ಅನ್ನೋದೇ ಇಲ್ಲಿವರೆಗೂ ಇರುವಂತ ಕುತೂಹಲ. ಯಾಕಂದ್ರೆ ಒಂದೊಂದು ದಿನ ತನಿಖೆಯಲ್ಲಿ ಒಂದೊಂದು ವಿಚಾರಗಳು ಬಯಲಿಗೆ ಬರ್ತಾ ಇದೆ.
ಹೆಂಗೆ ಕಿಡ್ನಾಪ್ ಮಾಡಿದ್ರು, ಯಾರು ಮಾಡಿದ್ರು, ಎಲ್ಲಿಂದ ಎಲ್ಲಿ ಕರ್ಕೊಬಂದ್ರು, ಯಾವ ಕಾರಲ್ಲಿ ಕರ್ಕೊಬಂದ್ರು, ಮಧ್ಯದಲ್ಲಿ ಎಲ್ಲಿ ನಿಲ್ಲಿಸಿದ್ರು, ಎಲ್ಲಿ ಹೋದ್ರು, ಎಲ್ಲಿ ಬಂದರು, ಇದೆಲ್ಲವೂ ಕೂಡ ಪ್ರಶ್ನೆ. ಸೊ ಕಿಡ್ನಾಪ್ ನಡೆದ ದಿನ ಅಸಲಿಗೆ ಆಗಿದ್ದೇನು ಗೊತ್ತಾ? ಕೊಲೆ ಮಾಡುವುದಕ್ಕೂ ಮುನ್ನ ಡ್ರಿಂಕ್ಸ್ ಅನ್ನ ಖರೀದಿ ಮಾಡಿದ್ರು ಆರೋಪಿಗಳು. ಕೊಲೆ ಮಾಡೋಕ್ಕಿಂತ ಮುಂಚೆ ಡ್ರಿಂಕ್ಸ್ ಖರೀದಿ ಮಾಡಿದ್ದಾರೆ, ಕೊಲೆ ಆದ್ಮೇಲೂ ಪಾರ್ಟಿ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೈಯಿಂದಲೇ ಹಣವನ್ನ ಕೊಡಿಸಿದ್ರು ಈ ಆರೋಪಿಗಳು. ಆರೋಪಿ ರಾಘವೇಂದ್ರ ಜಗದೀಶ್ನಿಂದ ಈ ಕೃತ್ಯವನ್ನ ಮಾಡಲಾಗಿದೆ. ಕೊಲೆ ಆರೋಪಿಗಳು ಎಣ್ಣೆ ಖರೀದಿಸಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಆಗಿದೆ. ಆ ಸಿಸಿಟಿವಿಯ ದೃಶ್ಯವನ್ನ ಕಲೆ ಹಾಕಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಅವತ್ತು ಏನೇನು ಮಾಡಿದ್ರು ಅನ್ನೋದು ಒಂದು ತಿಂಗಳು ಆದ್ರೂ ಒಂದೊಂದೇ ವಿಚಾರಗಳು ಗೊತ್ತಾಗ್ತಾ ಇದೆ. ತನಿಖೆ ಸಂದರ್ಭದಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ರಂತೆ, ಎಣ್ಣೆನೂ ಕೂಡ ರೇಣುಕಾಸ್ವಾಮಿ ಕೈಯಿಂದಲೇ ಕೊಡಿಸಿದ್ರಂತೆ ಹಣನ ಆ ಎಣ್ಣೆ ತಗೊಳಕ್ಕೆ. ಆರೋಪಿ ರಾಘವೇಂದ್ರ ಮತ್ತು ಜಗದೀಶ್ನಿಂದ ಈ ಕೃತ್ಯವನ್ನ ಎಸಗಲಾಗಿತ್ತು. ಈ ಕೊಲೆ ಆರೋಪಿಗಳು ಎಣ್ಣೆ ಖರೀದಿಸ್ತಿದ್ದಂತ ದೃಶ್ಯಗಳು ಇದೀಗ ಸಿಕ್ಕಿದೆ. ಸಿಸಿಟಿವಿಯಲ್ಲಿ ಆ ದೃಶ್ಯಗಳಿತ್ತು, ಅದನ್ನು ಕಲೆ ಹಾಕಲಾಗಿದೆ. ಹಾಗಿದ್ರೆ ಆ ದಿನ ನಡೆದಿದ್ದೇನು, ಅವತ್ತು ಏನೇನು ಮಾಡಿದ್ರು, ಆ ಎಲ್ಲ ಪಾಯಿಂಟನ್ನ ನೋಡ್ತಾ ಹೋಗೋಣ. ಕೊಲೆ ಆಯ್ತಲ್ಲ, ಆ ದಿನ ಏನೇನು ಆಯ್ತು ಅನ್ನೋದು. ಕಿಡ್ನಾಪ್ ಮಾಡಿ ಹಿಂಸೆ ಕೊಟ್ಟಿದ್ದಲ್ಲದೆ ರೇಣುಕಾಸ್ವಾಮಿಯಿಂದ ಹಣವನ್ನೂ ಕೂಡ ಪೀಕಿದ್ರು ಇವರು ಅಂತ ಗೊತ್ತಾಗ್ತಾ ಇದೆ. ಒಂದು ತನಿಖೆಯಲ್ಲಿ ದರ್ಶನ್ ಹೇಳ್ಕೊಂಡಿದ್ರಂತೆ, ಊಟ ಮಾಡಿ ಕಳಿಸು ಅಂತ ನಾನು ಹಣ ಕೊಟ್ಟು ಹೋಗಿದ್ದೆ ಅಂತ. ಇಲ್ಲಿ ನೋಡಿದ್ರೆ ರೇಣುಕಾಸ್ವಾಮಿದ ಹಣ ಕಿತ್ಬಿಟ್ಟಿದ್ದಾರೆ ಇವರು, ಈ ಗ್ಯಾಂಗ್ ಅವರು. ರೇಣುಕಾಸ್ವಾಮಿ ಜೊತೆಗೆ ಬಾರ್ಗೆ ಹೋಗಿದ್ರು ಆರೋಪಿಗಳು. ಕೊಲೆ ಮಾಡುವುದಕ್ಕೂ ಡ್ರಿಂಕ್ಸ್ ಖರೀದಿಸಿದ್ರು ಈ ಆರೋಪಿಗಳು. ಡ್ರಿಂಕ್ಸ್ ಖರೀದಿ ಮಾಡಿದ್ದು ರೇಣುಕಾಸ್ವಾಮಿ ಹಣದಿಂದ, ರೇಣುಕಾಸ್ವಾಮಿ ಕೈಯಿಂದನೇ ಹಣ ಕೊಡಿಸಿದ್ರಂತೆ. ಡ್ರಿಂಕ್ಸ್ ಕುಡಿದು ನಶಿಗೇರಿದ ಕೂಡಲೇ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ. ರಾಘವೇಂದ್ರ, ಅನುಕುಮಾರ್ ಹಾಗೂ ಜಗ್ಗನಿಂದ ನಿಂದನೆ ಮಾಡಲಾಗಿದೆ. ಬಾಯಿಗೆ ಬಂದಂಗೆ ಬೈದಿದ್ದಾರೆ. ನಮ್ಮ ಮೇಡಮ್ಗೆ ಕೆಡ್ದಾಗ ಮೆಸೇಜ್ ಮಾಡ್ತೀಯೇನೋ ಅಂತ ಹಲ್ಲೆ ಬೇರೆ ಮಾಡಿದ್ದಾರೆ. ಬಾಸ್ ಹತ್ರ ಕರ್ಕೊಂಡು ಹೋಗ್ತೀವಿ, ನಿಂಗಿದೆ ಬಾ ಅಂತ ಹೇಳಿದ್ರಂತೆ ಈ ಡಿ ಗ್ಯಾಂಗ್. ನೈಸ್ ರಸ್ತೆ ಬಳಿ ಆರೋಪಿಗಳಿಗೆ ಲೊಕೇಶನ್ ಶೇರ್ ಆಗಿತ್ತು. ಸ್ಟೋನಿ ಬ್ರೂಕ್ಸ್ನಿಂದ ವಿನಯ್ ನಂಬರ್ನಿಂದ ಲೊಕೇಶನ್ ಶೇರ್ ಆಗಿದೆ. ಆಮೇಲೆ ಶೆಡ್ನಲ್ಲಿ ಎಲ್ಲ ಆರೋಪಿಗಳಿಂದ ಹಲ್ಲೆಯನ್ನು ಮಾಡಲಾಗಿದೆ. ಅವತ್ತಿನ ದಿನ ಏನೇನಾಗಿದೆ ಅಂತ, ಡ್ರಿಂಕ್ಸ್ ಖರೀದಿ ಮಾಡಿದ್ದಾರೆ. ಆ ಡ್ರಿಂಕ್ಸ್ ಖರೀದಿಗೆ ರೇಣುಕಾಸ್ವಾಮಿನೇ ದುಡ್ಡು ಕೊಟ್ಟಿರೋದು. ಅದಾದಮೇಲೆ ಈ ಸ್ಟೋನಿ ಬ್ರೋಕು ವಿನಯ್ ಲೊಕೇಶನ್ ಕಳಿಸಿದ್ದಾನೆ. ಆಮೇಲೆ ಆ ಲೊಕೇಶನಿಗೆ ಹೋಗಿದ್ದಾರೆ, ಅಲ್ಲಿಂದ ಶೆಡ್ಡಿಗೆ ಮೂವ್ ಆಗಿದ್ದಾರೆ. ಶೆಡ್ಡಲ್ಲಿ ಎಲ್ಲ ಸೇರಿಕೊಂಡು ಹಲ್ಲೆ ಮಾಡಿದ್ದಾರೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ರೇಣುಕಾಸ್ವಾಮಿ ಕೊಲೆಯ ದಿನ, ಕೊಲೆ ಆಯ್ತಲ್ಲ ಆ ದಿನ ಏನೇನು ಆಯಿತು ಅನ್ನೋದ್ರ ಬಗ್ಗೆ ವಿಚಾರಗಳು ಬಹಿರಂಗ ಆಗ್ತಾ ಇದೆ. ಪೊಲೀಸರು ಬಿಡ್ತಾ ಇಲ್ಲ, ಎಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ.